ಚಂದನ ಸುದ್ದಿ. By the grace of the heavens, long live the King. May your reign be just and prosperous. ಗೋಪಾಲಕ ಅರಸನಾದ ಕ್ರಿಸ್ತಶಕ 1007ರಲ್ಲಿ ಸಳನ ಸಾಮ್ರಾಜ್ಯ ಪ್ರಾರಂಭವಾಗಿತ್ತು. ಕನ್ನಡ ನಾಡಿನ ರನ್ನದರತುನ ಕೇಳೋ ಕಥೆಯನ್ನ, ಕ್ರಿಸ್ತಶಕ 1007ರಲ್ಲಿ ಬರುವ ಸಾಮ್ರಾಜ್ಯ ಕಥೆಯನ್ನ, ಪ್ರಾರಂಭವಾಗಿತ್ತು. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ಕ್ರಿಸ್ತಶಕ ನಾಡನ್ನು 1007ರಲ್ಲಿ ಕಥೆಯನ್ನ, ಸಳನ ಸಾಮ್ರಾಜ್ಯ ಪ್ರಾರಂಭವಾಗಿತ್ತು. ಕ್ರಿಸ್ತಶಕ 1007ರಲ್ಲಿ ಸಳ ಸಾಮ್ರಾಜ್ಯ ಪ್ರಾರಂಭವಾಗಿತ್ತು. ಮಲೆನಾಡಿನ ಮಡಿಲಲ್ಲಿ ಸಳನ ಸಾಮ್ರಾಜ್ಯ ಪ್ರಾರಂಭವಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಶಶಕಪುರ ಇಂದಿನ ಅಂಗಡಿ ಗ್ರಾಮದ ಸುತ್ತ ಮುತ್ತಲಿ ಬಹಳ ಪ್ರದೇಶದಲ್ಲಿ ಹುಲಿಯೊಂದು ಬಹಳ ಉಪದ್ರ ಕೊಡು. ಅಹಿಂಸೆಯೇ ಪರಮ ಧರ್ಮ, ಶಾಂತಿಯಿಂದ ಬದುಕು. ಅಂಗಡಿ ಗ್ರಾಮದ ವಾಸಂತಿಕ ಗುಡಿಯ ಬಳಿ ಗುರುಕುಲವಿದ್ದು, ಅಹಿಂಸೆಯೇ ಜೈನ ಗುರು ಪರಮ ಧರ್ಮ. ಸುತ್ತಾಚಾರ್ಯರು ಗುರುಗಳಾಗಿದ್ದರು. ಶಾಂತಿಯಿಂದ ಬದುಕು. ಗುರುವಿನ ಬಳಿ ಪಾಠ ಹೇಳಿಸಿಕೊಳ್ಳಲು ಶಿಷ್ಯಂದಿರು ಬರುತ್ತಿದ್ದು, ಅಹಿಂಸೆಯೇ ಕೆಲವೊಮ್ಮೆ ಪರಮ ಧರ್ಮ. ಶಿಷ್ಯಂದರಿಗೂ ಹುಲಿರಾಯ ಕಾಟ ಶಾಂತಿಯಿಂದ ಕೊಡುತ್ತಿದ್ದ. ಬದುಕು ಸಳ ಎಂಬ ಮುಖ್ಯ. ಗೋಪಾಲಕ ದನ ಕರುಗಳ ಮೇಯಿಸಿಕೊಂಡು ತನ್ನ ಅಹಿಂಸೆಯೇ ಜೀವನವನ್ನು ಪರಮ ಧರ್ಮ. ಸಾಗಿಸುತ್ತಿದ್ದ. ಶಾಂತಿಯಿಂದ ಬದುಕುವುದು ಮುಖ್ಯ. ಸಳ ಯಾವುದಕ್ಕೂ ಹೆದರುತ್ತಿರಲಿಲ್ಲ, ಎಂತಹ ಪ್ರಾಣಿಯೇ ಬಂದರೂ ಧೈರ್ಯದಿಂದ ಎದುರಿಸುತ್ತಿದ್ದ. ಒಮ್ಮೆ ಶಶಪುರದ ವಾಸಂತಿಕ ಗುಡಿಯ ಬಳಿ ಬಳಿದನ ಕರುಗಳನ್ನು ಮೇಯಿಸುತ್ತಿದ್ದಾಗ ಹುಲಿ ಗರ್ಜಿಸುತ್ತಾ ಗುರುಕುಟೀರದತ್ತ ಬರುತ್ತಿತ್ತು. ಗುರುಕುಲದಲ್ಲಿದ್ದ ಶಿಷ್ಯಂದಿಂದಿರು ಕಿರುಚಲು ಶುರು ಮಾಡಿದರು. ಅಲ್ಲ ಇದ್ದ ಸುತ್ತತ್ತಾಚಾರ್ಯರು ದನ ಕರುಗಳ ಮೇಯಿಸುತ್ತಿದ್ದ ಸಳನನ್ನು ಕೂಗಿದಾಗ ಸಳ ಅಪ್ಪಣೆ ಗುಬಳೆ ಎಂಬನು. ವಾಸಂತಿಕ ಗುಡಿಯ ಬಳಿ ಸುದತ್ತಾಚಾರ್ಯರು ಒಂದು ಬರ್ಜಿಯನ್ನು ಕೊಟ್ಟು ಹುಲಿಯನ್ನು ತೋರಿಸಿ ಅದೊಯ್ದು ಬಾಯೆಂದು ಅಪ್ಪಣೆ ಮಾಡಿದರು. ಸಳ ಬರ್ಜಿಯನ್ನು ಹಿಡಿದು ಹಿಂದಿರುಗುವಾಗ ಹುಲಿ ಸಳನ ಮೇಲೆ ಎಸಗಲು ತಕ್ಷಣವೇ ಸಳ ತನ್ನ ಮನೆ ದೇವರನ್ನು ಮನದಲ್ಲಿ, ಸಳತನ ದೇವನು ಮನದಲ್ಲಿ ನೆನೆಯುತ್ತ ಹುಲಿಯನ್ನು ಕೊಂದು ಹಾಕಿದ. ಹುಲಿಯನ್ನು ಕೊಂದು ಹಾಕಿದನು. ಆತನ ಸಾಹಸಕ್ಕೆ ಮೆಚ್ಚಿದ ಸುದತ್ತಾಚಾರ್ಯರು ಆತನ ಸಾಹಸಕ್ಕೆ ಮೆಚ್ಚಿದ ಸುದತ್ತಾಚಾರ್ಯರು ಇಂತಿಷ್ಟು ಹಣ ತಂದು ಪಕ್ಕದ ಗ್ರಾಮಸ್ಥರಿಗೆ ಪ್ರತಿ ವರ್ಷ ಇಂತಿಷ್ಟು ಹಾಗೆ ಹಣ ತಂದು ಶೇಖರವಾಗಿದ್ದ ಒಪ್ಪಿಸುವಂತೆ ಹಣದಿಂದ ತಿಳಿಸಿದರು. ಯುದ್ಧ ಹಾಗೆ ಶೇಖರವಾಗಿದ್ದ ಸಾಮಗ್ರಿಗಳನ್ನು ಹಣದಿನ ಯುದ್ಧ ಸಳನಿಗೆ ಸಾಮಗ್ರಿಗಳನ್ನು ಸಂಗ್ರಹಿಸಿ ಸಳನಿಗೆ ಕೊಟ್ಟರು. ಆ ಸುತ್ತಮುತ್ತಲ ನಾಡಿಗೆ ಸಳನೆ ಅಧಿಪತಿ ಎಂದು ಘೋಷಿಸಿದರು. ದನ ಕರುಗಳನ್ನು ಮೇಯಿಸುತ್ತಿದ್ದ ಕೊಳ ನಾಡಿನ ಪಳೆಗಾರ